ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವ್ಲಾಗ್ ಡೇ 10 ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿಂದ ವ್ಲಾಗ್ ವಾಯ್ಸ್ ಓವರ್ನ ಹಾಗೆ ಅಲ್ಲೇ ಕೊಟ್ಟು ಮಾಡೋಣ ಅಂತ ಇದ್ದೀನಿ. ಟ್ರೈ ಮಾಡ್ತೀನಿ ನನಗೆ ಬಂದಂಗೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನಾನು ನನ್ನ ಮಗಳು ಫುಲ್ ಪ್ಯಾಕ್. ಬೆಳಗ್ಗೆಯಿಂದ ಒಳಗಡೆನೆ ಮಲಗಿದ್ದು ಫ್ರೆಂಡ್ಸ್. ಇವಾಗ ಆಚೆ ಬಂದಿದ್ದೀವಿ. ಕೊನೆ ಹೌದು, ಮುಖಾನೇ ಕಾಣಿಸ್ತಾ ಇಲ್ಲ ಇವಳು. ನಾನು ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನನ್ನೇ ನೋಡ್ತಾವಳೆ. ಫುಲ್ ಮಳೆ ಬಂದಿರೋದು ಗೊತ್ತಿಲ್ಲ ಫ್ರೆಂಡ್ಸ್, ಮಲ್ಕೊಂಡ್ಬಿಟ್ಟಿದ್ವಿ. ಚಳಿ 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 ಚಳಿ. ನಾನು ಆಚೆ ಕೂಡ ಬಂದಿಲ್ಲ. ಫುಲ್ ಚಳೀಲಿ ಬೆಡ್ಶೀಟ್ ಹಾಕೊಂಡಂತೂ ಒಂದು 2-3 ಅವರ್ ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ ನಾನು ನನ್ನ ಮಗಳು. ಅಲ್ಲಿ ನಾನು ಮಾತಾಡ್ತಾ ಇರೋದು ನೋಡ್ಕೊಂಡು ಅವಳು ಫುಲ್ ಖುಷಿಯಾಗಿದ್ದಾಳೆ. ಯಾರ ಜೊತೆ ಸುಮ್ಮನೆ ಮಾತಾಡ್ತಾಳು ನಮ್ಮಮ್ಮ ಒಂಟಿಯಾಗಿ ಅಂತ. ಅವಳ ರಿಯಾಕ್ಷನ್ ನೋಡಿದ್ರೆ ನಂಗೆ ನಗು ಬರುತ್ತೆ ಫ್ರೆಂಡ್ಸ್. ಇವಳ ಜೊತೆನೇ ಫುಲ್ ಡೇ ಹೋಗುತ್ತೆ ಫ್ರೆಂಡ್ಸ್. ಫುಲ್ ತೀಟೆ ಇವಳನ್ನು ಹಿಡ್ಕೊಂಡು ಸಂಭಾಳಿಸೋದಿದೆಯಲ್ಲ ನನಗೆ, ಅದು ಫಸ್ಟ್ ಮದರ್ ಆಗಿ ನನಗಂತೂ ಏನೋ ಒಂಥರ ಫುಲ್ಲು ಒಂದು ಕಡೆ ಖುಷಿನೂ ಆಗುತ್ತೆ ಅವಳು ಆಡೋದು ನೋಡಿ, ಇನ್ನೊಂದು ಕಡೆ ಫುಲ್ ಕೋಪನೂ ಬರುತ್ತೆ. ಅದು ಯಾಕಂತ ಗೊತ್ತಿಲ್ಲ. ಒಂದೊಂದು ಸಲ ಅಂತೂ ಫುಲ್ ಹ್ಯಾಪಿ ಆಗುತ್ತೆ. ಅವಳು ಏನೋ ಒಂಥರ ಕ್ಯೂಟಾಗಿ ಮಾತಾಡೋದು, ಅವಳು ನಡೆಯೋಕ್ಕೆ ಟ್ರೈ ಮಾಡೋದು, ಓಡೋದು, ಆಮೇಲೆ ಅವಳು ಈ ಥರ ಇವಳು ಇವಾಗ ನೋಡ್ತಿದ್ದಾಳಲ್ಲ ಆ ರಿಯಾಕ್ಷನ್ಸು ನನಗೇನೋ ಒಂಥರ ಖುಷಿಯಾಗುತ್ತೆ. ಇನ್ನೊಂದು ಕಡೆ ಒಂದೊಂದು ಸಲ ಅಂತೂ ಫುಲ್ಲು ತೀಟೆ ಮಾಡ್ತಾಳೆ ಫ್ರೆಂಡ್ಸ್. ಮನೆಯಲ್ಲೆಲ್ಲ ಏನೇನಿದೆ ಎಲ್ಲ ಎತ್ತು ಬಿಸಾಕೋದು. ಒಂದು ಸಲ ವಾಶ್ರೂಮ್ಗೆ ಹೋಗೋಕ್ಕೂ ಬಿಡಲ್ಲ, ಅಷ್ಟು ಹಿಂಸೆ ಮಾಡ್ತಾಳೆ. ಅದೇನೋ ಒಂಥರ ಅದು ಖುಷಿಯಾಗುತ್ತೆ, ಅವಳು ಈ ಥರ ಇರೋದು ಖುಷಿಯಾಗುತ್ತೆ. ಏನೋ ಒಂಥರ ಖುಷಿ. ಮಕ್ಕಳು ಇರಬೇಕು ಫ್ರೆಂಡ್ಸ್. ಬನ್ನಿ ಒಂದ್ಸಲಿ ಮೇಲ್ಗಡೆ ಹೋಗಿ ವೆದರ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ, ಆಯಿತಾ? ಫುಲ್ಲು ಜಿಡಿ ಜಿಡಿ ಮಳೆ ಬೀಳ್ತಿದೆ ಫ್ರೆಂಡ್ಸ್. ಆಹಾ, ಅಮ್ಮ ಇದ್ದರೆ ಬೈತಾರೆ. ಅಮ್ಮ ಅಲ್ಲಿ ಹೋದ್ರಲ್ಲ ಅದಕ್ಕೆ ಮೇಲೆ ಬಂದೆ ನಾನು. ಏನು ವೆದರ್ ಅನ್ಬೇಡಿ, ಫುಲ್ಲು ಜಿಡಿ 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 ಮಳೆ. ಅದರಲ್ಲಿ ನನ್ನ ಮಗಳು ವೆದರ್ ಮಾತ್ರ ಓ ಮೈ ಗಾಡ್ ಸೂಪರ್ ಆಗಿದೆ. ನಾನು ನಮ್ಮ ಮಗಳು ಮೇಲೆ ಬಂದಿದ್ದೀನಿ ಈ ವೆದರ್ ನೋಡೋಕ್ಕೆ.
ಕೆಳಗಡೆ ಬಿಟ್ಟಿದ ತಕ್ಷಣ ಅಳ್ತಿದ್ದಾಳೆ. ಜೊತೆಲೇ ಇರಬೇಕು ಅಂತ ಇವಳು, ಎತ್ಕೊಂಡೇ ಇರಬೇಕಂತ ಇವಳಿಗೆ. ಈ ಥರ ಟಾರ್ಚರ್ ಕೊಟ್ಟರೆ ಯಾರು ತಾನೇ ಕೆಲಸ ಮಾಡೋಕ್ಕಾಗುತ್ತೆ. ಇವತ್ತು ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿಲ್ಲ. ಕೆಲಸ ಅಂತೂ ತುಂಬ ಇದೆ. ಅವೆಲ್ಲ ಮಾಡಿ ಆಮೇಲೆ ಸಿಗ್ತೀನಿ ನಾನು. ಎಲ್ಲ ಕೆಲಸ ಮುಗೀತು. ಬನ್ನಿ ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ. ಪಾಪುಗೆ ಇವಾಗ ಸರಿ ಮಾಡ್ತಾಯಿದ್ದೀನಿ, ತಿನ್ನಿಸ್ಬೇಕು ಅವಳಿಗೆ. 8-8:30 ಒಳಗಡೆ ಎಲ್ಲ ತಿನ್ನಿಸ್ಬಿಡ್ತೀನಿ ಫ್ರೆಂಡ್ಸ್, ಸಂಜೆ ಟೈಮಲ್ಲಿ ಅವಳಿಗೆ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಬ್ಲಾಗ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.